ಬೆಳಗಾವಿಯಲ್ಲೂ ಕೂಡ ಮಳೆಯಾಗ್ತಾ ಇದೆ. ಬೆಳಗಾವಿಯ ಮಳೆಯ ಜೊತೆಗೆ ಪ್ರವಾಹದ ಸ್ಥಿತಿಯೂ ಕೂಡ ಇದೆ. ಅಲ್ಲಲ್ಲಿ ಅನಾಹುತಗಳಾಗಿದೆ, ಸಮಸ್ಯೆಗಳಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶ ಅಂದ್ರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗ, ಅಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಇದರಿಂದ ಬೆಳಗಾವಿಯಲ್ಲೂ ಮಳೆಯಾಗ್ತಾ ಇದೆ. 4 ದಿನದಿಂದ ಕತ್ತಲಲ್ಲಿ ದಿನದೂಡುವಂತ ಸ್ಥಿತಿ ಇದೆ. ಕೆಲ ಹಳ್ಳಿಗಳಲ್ಲಿ ವಿದ್ಯುತ್ ಕಡಿತ ಆಗಿದೆ. ಇನ್ನೂ ಕೂಡ ರೀಸ್ಟೋರ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಬಹಳಷ್ಟು ಕಡೆ ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ ಪರಿಣಾಮ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಇಲ್ಲಿವರೆಗೆ ಹೆಸ್ಕಾಂಗೆ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ಕೆಲ ಗ್ರಾಮಗಳಿಗೆ ತಲುಪೋದಕ್ಕೆ ಕಷ್ಟ ಆಗ್ತಾ ಇದೆ. ಮುಂಗಾರು ಆರಂಭವಾದರೆ ರಾಜ್ಯಕ್ಕೆ ಶುಭ ಸುದ್ದಿ ಅಂತೇಳಿ ಕರೀತಾರೆ. ಆದರೆ ಕಾಡಂಚಿನ ಗ್ರಾಮಗಳಿಗೆ ಮಾತ್ರ ಮುಂಗಾರು ಆರಂಭ ಆದರೆ ನರಕ ಯಾತನೆ ಶುರು ಆಗುತ್ತೆ. ಬೆಳಗಾವಿ ಜಿಲ್ಲೆಯ ಬಹುತೇಕ ಕಾಡಂಚಿನ ಗ್ರಾಮಗಳು ಮಳೆಗಾಲ ಆರಂಭ ಆದರೆ ಕತ್ತಲಲ್ಲಿ ಜೀವನವನ್ನು ಸಾಗಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂದರೆ ಪಶ್ಚಿಮ ಘಟ್ಟದಲ್ಲಿ ಯಾವ ರೀತಿ ಮಳೆ ಇರುತ್ತೆ ಅಂತೇಳಿ ನೀವು ದೃಶ್ಯದಲ್ಲಿ ಕೂಡ ನೋಡ್ಬೋದು. ಬಿಟ್ಟು ಬಿಡದೆ ಇದೇ ರೀತಿಯ ಮಳೆ ಸುಮಾರು 3 ತಿಂಗಳ ಕಾಲ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತೆ. ಈ ಕಾರಣಕ್ಕೆ ಮಳೆಗಾಲ ಆರಂಭವಾದರೆ ಸುಮಾರು 25ಕ್ಕೂ ಅಧಿಕ ಗ್ರಾಮಗಳಿಗೆ 3 ತಿಂಗಳ ಕಾಲ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗುತ್ತೆ. ಹೀಗಾಗಿ ಕತ್ತಲಲ್ಲಿ ವಿಪರೀತ ಮಳೆಯ ಮಧ್ಯೆ ಇಲ್ಲಿನ ಜನರು ಜೀವನ ಮಾಡಬೇಕಂತ ಅನಿವಾರ್ಯತೆ ಕೂಡ ಸೃಷ್ಟಿಯಾಗುತ್ತೆ. ಯಾಕಂತಂದ್ರೆ ಕೇವಲ ಸಾಕಷ್ಟು ಪ್ರಮಾಣದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 75-78 ವರ್ಷ ಕಳೆದರೂ ಕೂಡ ಜನರ ಪರಿಸ್ಥಿತಿ ಮಾತ್ರ ಇನ್ನೂ ಬದಲಾಗಿಲ್ಲ. ಯಾಕಂತಂದ್ರೆ ಮಳೆಗಾಲ ಆರಂಭವಾದರೆ ಕಾಡಂಚಿನ ಗ್ರಾಮಗಳು, ಕಾಡಿನ ಸುತ್ತಮುತ್ತಲ ಇರ್ತಕ್ಕಂಥ ಗ್ರಾಮಗಳ ಜನರು ಏನಿದ್ದಾರೆ ಅವರು ವಿದ್ಯುತ್ ಇಲ್ಲದೆ ಅಂದ್ರೆ ಕತ್ತಲಲ್ಲಿ ಜೀವನ ಮಾಡ್ಬೇಕಂತ ಪರಿಸ್ಥಿತಿ ಕೂಡ ಇರುವಂತದ್ದು. ರಾತ್ರಿ ವೇಳೆಗೆ ಅಡಿಗೆ ಮಾಡಬೇಕಾದ್ರೆ ಕತ್ತಲಲ್ಲೇ ಮಾಡಬೇಕು, ರಾತ್ರಿ ಮಲಬೇಕಾದ್ರೂ ಕತ್ತಲಲ್ಲೇ ಮಲಬೇಕು. ಮಕ್ಕಳು ಕೂಡ ಕ್ಯಾಂಡಲ್ ಹಚ್ಕೊಂಡು ವಿದ್ಯಾಭ್ಯಾಸ ಮಾಡ್ಬೇಕಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರೋ. ಯಾಕಂದ್ರೆ ವಿಪರೀತ ಮಳೆ ಆದಂತ ಸಂದರ್ಭದಲ್ಲಿ ವಿಪರೀತ ಗಾಳಿ ಕೂಡ ಇರುತ್ತೆ. ಹೀಗಾಗಿ ಮರಗಳು ವಿದ್ಯುತ್ ಕಂಬ ಮೇಲೆ ಬಿದ್ದರೆ ಏನಾದ್ರೂ ಅನಾಹುತ ಆಗುತ್ತೆ ಅನ್ನುವಂತಹ ಕಾರಣವಾಗಿ ಹೆಸ್ಕಾಂ ಅಧಿಕಾರಿಗಳು ಎಲ್ಲ ಕಾಡಂಚಿನ ಗ್ರಾಮಗಳ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡ್ತಾರೆ. ಹೀಗಾಗಿ 3 ತಿಂಗಳ ಕಾಲ ಕಾಡಂಚಿನ ಗ್ರಾಮಗಳ ಜನರು ಎದುರಿಸುವ ನರಕ ಯಾತನೆ ಏನಿದೆ ಅದು ಅವ್ರಿಗಷ್ಟೇ ಗೊತ್ತು. ಯಾಕಂದ್ರೆ ವಿಪರೀತ ಕತ್ತಲಲ್ಲಿ ಅಡಿಗೆ ಮಾಡ್ಕೋಬೇಕು, ಕತ್ತಲಲ್ಲೇ ವಾಸ ಮಾಡಬೇಕು. ರಾತ್ರಿ ಹೊತ್ತಿನಲ್ಲಿ ಮಕ್ಕಳು ಕೂಡ ಅಭ್ಯಾಸ ಮಾಡುವಂತ ಪರಿಸ್ಥಿತಿ ಕೂಡ ಇರುವಂತ. ಹೀಗಾಗಿ ಏನು ಈ ಗ್ರಾಮಗಳೇನಿದೆ ಹಬ್ಬಾನಟ್ಟಿ ಗ್ರಾಮದಲ್ಲಿ ಇರ್ತಕ್ಕಂಥ ದೃಶ್ಯವನ್ನು ನಿಮಗೆ ತೋರಿಸ್ತಿರುವಂಥದ್ದು. ಈ ಒಂದು ಗ್ರಾಮದಲ್ಲಿ ಸುಮಾರು 200ಕ್ಕೂ ಅಧಿಕ ಮನೆಗಳು ಇರುವಂಥದ್ದು. ಹೀಗಾಗಿ 200ಕ್ಕೂ ಅಧಿಕ ನಿವಾಸಿಗಳು ಈ ಊರಲ್ಲಿ ಸುಮಾರು 1000ಕ್ಕೂ ಅಧಿಕ ಜನಸಂಖ್ಯೆ ಇರುವಂಥದ್ದು. ಕೇವಲ ಹಬ್ಬಾನಟ್ಟಿ ಅಷ್ಟೇ ಅಲ್ಲ, ನರ್ಸಿ ಆಗಿರ್ಬೋದು, ಆಮ್ಗಾಂವ್ ಆಗಿರ್ಬೋದು, ಕಾಲ್ಮನಿ ಸೇರಿದಂತೆ ಒಟ್ಟು 25ಕ್ಕೂ ಅಧಿಕ ಗ್ರಾಮಸ್ಥರ ಜೀವನ ಕೂಡ ಅಸ್ತವ್ಯಸ್ತ ಆಗಿರುವಂಥ. ಕ್ಯಾಮರಾ ನರೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.